ಹಾಗಿದ್ರೆ ನಾನು ಒಂದು ಫೋಟೋ ಸಾಂಗು ಕಳಿಸ್ತೀನಿ, ಅದನ್ನು ಎಡಿಟ್ ಮಾಡಿಕೊಡ್ಬೇಕು. ಓಕೆನಾ? ಬೈಕೊಂತೀರ ಏನು ಮೆಸೇಜ್ ಮಾಡ್ತಿದ್ದಂಗೆ ವಿಡಿಯೋ ಕೇಳ್ತಾಳೆ ಅಂತ ಬೈಕೋಬೇಡಿ, ಏಕೆಂದರೆ ನೀವು ಚೆನ್ನಾಗಿ ಎಡಿಟ್ ಮಾಡ್ತೀರಾ, ಅದಕ್ಕೆ ಕೇಳೋದು. ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ MK ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಡಿಯೋ ನಾವು ಎಡಿಟರ್ ಸ್ಪೆಷಲ್ ವಿಡಿಯೋನ ಮಾಡಿದ್ದೆ. ಆದರೆ ನಾನು ನಿನ್ನೆ ಟೆಲಿಗ್ರಾಮಲ್ಲಿ ಒಂದು ಪೋಲ್ನ ಹಾಕಿದ್ದೆ. ಆ ಪೋಲಲ್ಲಿ ತುಂಬ ಜನ ವೋಟ್ ಮಾಡಿರೋದು ಬೀಟ್ ಸಿಂಕ್ ವಿಡಿಯೋಗೆ ವೋಟ್ ಮಾಡಿದ್ದಾರೆ. ಆದರೆ ನಾನು ಯೂಟ್ಯೂಬಲ್ಲಿ ಕೂಡ ಒಂದು ಪೋಲ್ನ ಹಾಕಿದ್ದೆ. ಆ ಯೂಟ್ಯೂಬ್ ಪೋಲಲ್ಲಿ ತುಂಬ ಜನ ಎಡಿಟರ್ ಸ್ಪೆಷಲ್ ವಿಡಿಯೋನ ವೋಟ್ ಮಾಡಿದರೆ, ಹಾಗಾಗಿ ನಾನು ಕನ್ಫ್ಯೂಷನ್ ಬೇಡ ಅಂತ ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಯೂಟ್ಯೂಬಲ್ಲಿ ಬಂದಿರೋ ವೋಟಿಂಗ್ ಪ್ರಕಾರ ಎಡಿಟರ್ ಸ್ಪೆಷಲ್ ವಿಡಿಯೋನ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಟೆಲಿಗ್ರಾಮ್ ವೋಟಿಂಗ್ ಪ್ರಕಾರ ನಾನು ಬೀಟ್ ಸಿಂಗ್ ಶೇಕ್ ಎಫೆಕ್ಟ್ ವಿಡಿಯೋನ ಮಾಡ್ತೀನಿ. ಓಕೆ, ಹಾಗಾದರೆ ಇವತ್ತು ವಿಡಿಯೋನ ನಾನು ನೋಡ್ ವಿಡಿಯೋ ಎಡಿಟರ್ ಆ್ಯಪ್ ಹಾಗೆ ಅಲೈಟ್ ಮೋಷನ್ ಆ್ಯಪ್ನ ಯೂಸ್ ಮಾಡಿದ್ದೀನಿ. ಆದರೆ ಯಾರ ಮೊಬೈಲಲ್ಲಿ ನೋಡ್ ವಿಡಿಯೋ ಎಡಿಟರ್ ಆ್ಯಪ್ ವರ್ಕ್ ಆಗೋಲ್ಲ ಅವರಿಗೆ ಕೂಡ ಮುಂದೆ ವೀಡಿಯೋದಲ್ಲಿ ಸೊಲ್ಯೂಷನ್ ಇರುತ್ತೆ, ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಈ ವಿಡಿಯೋನ ಮಾಡಬೇಕಂದ್ರೆ ನೀವು ಪ್ರಿಸೆಟ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ರಿಸೆಟ್ನ ಡೌನ್ಲೋಡ್ ಮಾಡೋಕ್ಕೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ MK ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಿದ ತಕ್ಷಣ ಫಸ್ಟ್ಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಈ ರೀತಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ನಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಈ ರೀತಿ ವೆಬ್ಸೈಟ್ ಓಪನ್ ಆದಮೇಲೆ ಏನೂ ಮಾಡಬೇಕಾಗಿಲ್ಲ. ಸಿಂಪಲ್ಲಾಗಿ ಸ್ಟಾರ್ಟಿಂಗಲ್ಲೇ ಒಂದು ಎಡಿಟರ್ ಸ್ಪೆಷಲ್ ವಿಡಿಯೋ ಅಂತ ಕಾಣ್ತಾ ಇದೆ ನೋಡಿ. ಇದು ಒಂದು ಕೆಲವೊಂದಿಷ್ಟು ದಿನ ಆದಮೇಲೆ ಇದು ಕೆಳಗಡೆ ಹೋಗಿರ್ತೀವಿ. ನೀವು ಈ ರೀತಿ ಕೆಳಗಡೆ ಹೋಗ್ಬಿಟ್ಟು ನೀವು ಇದನ್ನ ಟ್ಯಾಪ್ ಮಾಡಿ ಓಪನ್ ಮಾಡ್ಕೋಬೋದು. ಅಥವಾ ತುಂಬ ಕೆಳಗಡೆ ಹೋಗಿದ್ರೆ ಇಲ್ಲಿ ನಿಮಗೆ ಸೈಡಿಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೆಕ್ಸ್ಟ್ ಅನ್ನೊಂದು ಬಟನ್ ಇರುತ್ತೆ. ನೆಕ್ಸ್ಟ್ ಬಟನ್ ಮೂಲಕ ನೀವು ನೆಕ್ಸ್ಟ್ ಪೇಜು ಕೂಡ ಹೋಗ್ಬೋದು. ಓಕೆ, ಅವಾಗ ನೀವು ಏನೂ ಮಾಡಬೇಕಾಗಿಲ್ಲ. ಈ ಇಮೇಜ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಇಮೇಜ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಆ ಪೇಜ್ ಒಳಗಡೆ ಎಂಟರ್ ಆಗ್ತೀರಾ. ಓಕೆ, ಆ ಪೇಜ್ ಒಳಗಡೆ ಎಂಟರ್ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಈ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗಿ. ಸ್ಕ್ರಾಲ್ ಮಾಡ್ತಾ ಹೋದ ತಕ್ಷಣ ನಿಮಗೆ ಇಲ್ಲಿ ನಿಯಾನ್ ಟೆಕ್ಸ್ಟ್ ವಿಡಿಯೋ ಕ್ಲಿಪ್ ಅಂತ ಇದೆ. ಈ ವಿಡಿಯೋ ಕ್ಲಿಪ್ ಇರುತ್ತೆ. ಈ ವಿಡಿಯೋ ಕ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಇಮೇಜ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿಂದ. ಅದಾದಮೇಲೆ ಬುಕ್ ಮಾರ್ಕ್ ಪ್ರಿಸೆಟ್ ಅಂತ ಇರುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮ್ಯೂಸಿಕ್ ಡೌನ್ಲೋಡ್ ಅಂತ ಇರುತ್ತೆ. ಮ್ಯೂಸಿಕ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಶೇಕ್ ಎಡಿಟ್ ಪ್ರಿಸೆಟ್ ಅಂತ ಇದೆ. ಓಕೆ, ಈ ಶೇಕ್ ಎಡಿಟ್ ಪ್ರಿಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ಒಂದು ಅಲೈಟ್ ಮಷೀನ್ ಲಿಂಕು ಅಲೈಟ್ ಮಷೀನ್ಗೆ ರೀಡೈರೆಕ್ಟ್ ಆಗಿ ಅಲ್ಲಿ ಪ್ರಿಸೆಟ್ ಇಂಪೋರ್ಟ್ ಆಗುತ್ತೆ. ನೀವು ಅಲೈಟ್ ಮಷೀನ್ನ ಒಂದು ಪ್ರಿಸೆಟ್ಸ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ, ಪ್ರೊಜೆಕ್ಟ್ಸ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಿರ್ಬೋದು ನಾವು ಅಲೈಟ್ ಮಷೀನ್ನ ಒಂದು ಪ್ರೊಜೆಕ್ಟ್ಸ್ ಆಪ್ಷನ್ನ ಓಪನ್ ಮಾಡ್ಕೊಂಡಿದ್ವಿ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಡಿಟರ್ ಸ್ಪೆಷಲ್ ಬುಕ್ ಮಾರ್ಕ್ ಬೈ MK ಸ್ಟುಡಿಯೋ ಎಡಿಟಿಂಗ್ ಅಂತ ಇದೆ ನೋಡಿ. ಇದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದರೆ ನಿಮ್ಮ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆದರೆ ನಾನು ಇದಕ್ಕೂ ಮುಂಚೆ ನಾನು ಆ ವಿಡಿಯೋನ ಯಾವ ರೀತಿ ನಿಯಾನ್ ವಿಡಿಯೋನ ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನಾನು ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನ ನಿಮಗೆ ಫಸ್ಟ್ಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಪ್ರಾಜೆಕ್ಟಲ್ಲಿ ನಾನು ಈ ರೀತಿ ಟೆಕ್ಸ್ಟ್ನ ರೆಡಿ ಮಾಡಿದ್ದು ಯಾವ ರೀತಿ ಅಂದರೆ ಇಲ್ಲಿ ನಾನು ಕೆಲವೊಂದಿಷ್ಟು ಈ ಟೆಕ್ಸ್ಟ್ಗಳಿಗೆ ಎಫೆಕ್ಟ್ನ ಆ್ಯಡ್ ಮಾಡಿ ಈ ರೀತಿ ಫಸ್ಟಿಗೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಂಡೆ. ಅದಾದಮೇಲೆ ಈ ಪ್ರಾಜೆಕ್ಟ್ನ ಎಕ್ಸ್ಪೋರ್ಟ್ ಮಾಡಿದೆ. ಮೊದಲೇ ಇದಕ್ಕೆ ನಿಯಾನ್ ಎಫೆಕ್ಟ್ ಇರಲಿಲ್ಲ, ಆಮೇಲೆ ಇದಕ್ಕೆ ನಿಯಾನ್ ಎಫೆಕ್ಟ್ ಬಂದಿದೆ. ಯಾವ ರೀತಿ ಅಂದರೆ ಇವಾಗ ನಾನು ಈ ಪ್ರಾಜೆಕ್ಟ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅದೊಂದು ವೀಡಿಯೋ ಕ್ಲಿಪ್ಪಾಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇವಾಗ ನೀವೇನು ಮಾಡಿ ಅಂದರೆ ನೋಡ್ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಇರ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ನೋಡ್ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಒಂದು ರೇಷಿಯೋ ಅನ್ನೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ರೇಷಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಲಾಸ್ಟ್ಗೆ ಕಸ್ಟಮ್ ಆಪ್ಷನ್ ಕಾಣ್ತಾ ಇದೆ. ಈ ಕಸ್ಟಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ರೆಸಲ್ಯೂಷನ್ ಅನ್ನೊಂದು ಆಪ್ಷನ್ ಇದೆ. ರೆಸಲ್ಯೂಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು 1080 ಅದಾದಮೇಲೆ ಇನ್ನು ರೈಟ್ ಸೈಡ್ಗೆ ಇದೆಯಲ್ಲ ರೈಟ್ ಸೈಡ್ನ ನೀವು 2340 ಅಂತ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ರೆಸಲ್ಯೂಷನ್ನ ಯಾಕೆ ಸೆಟ್ ಮಾಡ್ಕೋಬೇಕಂದ್ರೆ ನಾವು ವೀಡಿಯೋನ ಯಾವಾಗ ಸದ್ಯಕ್ಕೆ ಫುಲ್ ಸ್ಕ್ರೀನಲ್ಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಈ ರೀತಿ ರೆಸಲ್ಯೂಷನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಿಮ್ಗೆ ಪ್ಲಸ್ ಐಕನ್ ಕಾಣ್ತಾ ಇದೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಒಂದು ಮೀಡಿಯಾ ಆಪ್ಷನ್ ಕಾಣ್ತಾ ಇದೆ. ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಅಥವಾ ಇಮೇಜ್ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಗ್ಯಾಲರಿಯಲ್ಲಿರೋ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ನನ್ನ ಗ್ಯಾಲರಿಯಲ್ಲಿರೋ ವೀಡಿಯೋನ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಗ್ಯಾಲರಿಯಲ್ಲಿರೋ ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು. ಇವಾಗ ನಾನು ಪ್ಲೇ ಕೂಡ ಮಾಡ್ತೀನಿ. ಓಕೆ, ಈ ರೀತಿ ಇದೆ. ಇವಾಗ ನೀವು ಏನು ಮಾಡಿ ಅಂದರೆ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣ್ತಾ ಇದೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಇದೆ ನೋಡಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಲೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಗ್ಲೋ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಗ್ಲೋ ಎಫೆಕ್ಟ್ ಕಾಣ್ತಾ ಇದೆ. ಫಸ್ಟ್ಗೆ ಈ ಗ್ಲೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಇಲ್ಲಿ ಮೇಲೆ ಪ್ರಿವ್ಯೂಯಲ್ಲಿ ಕೂಡ ನೋಡ್ತಿರ್ಬೋದು ಆ ಟೆಕ್ಸ್ಟ್ಗೆ ಒಂದು ಸ್ವಲ್ಪ ಗ್ಲೋ ಬರ್ತಿದೆ.
ಓಕೆ, ಇದೇ ರೀತಿ ನೀವು ಸ್ಟಾರ್ಟಿಂಗಲ್ಲಿರೋ ವಿಡಿಯೋ ಕೂಡ ಎಲ್ಲ ಗ್ಲೋ ಆಗಿರುತ್ತೆ. ನೀವು ಇಲ್ಲಿ ಏನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಇಲ್ಲಿ ಕೆಳಗಡೆ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತಾ ಇದೆ ನೋಡಿ. ಓಕೆ, ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಒಂದು ಹಸಿರು ಬಟನ್ ಕಾಣ್ತಾ ಇದೆಯಲ್ಲ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಕ್ಸ್ಪೋರ್ಟ್ ಆನ್ ಆಗುತ್ತೆ. ಆದರೆ ನಮಗೆ ಇವಾಗ ಮಾಡೋ ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಮಾಡಿದ್ದೀವಿ. ಇಲ್ಲಿ ಮತ್ತೆ ಸ್ಟಾಪ್ ಮಾಡೋ ಆಪ್ಷನ್ ಇದೆ, ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟು ಸ್ಟಾಪ್ ಆಗುತ್ತೆ. ಈ ರೀತಿ ಒಂದು ನಿಯಾನ್ ವಿಡಿಯೋನ ನೀವು ಗ್ಲೋ ಎಫೆಕ್ಟ್ ಮೂಲಕ ನೋಡ್ ವಿಡಿಯೋಲಿ ಎಡಿಟ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಪ್ರೀಸೆಟ್ನ ಮೂಲಕ ಯಾವ ರೀತಿ ಎಡಿಟ್ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಪ್ರೀಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಬ್ಯಾಕ್ಗ್ರೌಂಡಲ್ಲಿ ಒಂದು ಆಲ್ರೆಡಿ ಇಮೇಜ್ನ ಆ್ಯಡ್ ಮಾಡಿರ್ತೀನಿ. ಇವಾಗ ನೀವು ಏನು ಮಾಡಿ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನಲ್ಲಿ ಹೋಗಿ ಆ ರೀತಿ ಒಂದು ನೋಡ್ ವಿಡಿಯೋಯಲ್ಲಿ ಎಕ್ಸ್ಪೋರ್ಟ್ ಮಾಡಿರಿ ವಿಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸಿಂಪಲಾಗಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಇಲ್ಲಿ 17.26 ಸೆಕೆಂಡಿಗೆ ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ ವೀಡಿಯೋನ ಇರ್ತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಹೋಗಿ ಲೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಮಾಡಾದ್ಮೇಲೆ ಸಾಕು, ನಿಮ್ಮ ವಿಡಿಯೋ ರೆಡಿಯಾಗಿರುತ್ತೆ. ಇವಾಗ ನೀವು ಏನು ಮಾಡಿ ಅಂದರೆ ಇಲ್ಲಿ ಇನ್ನೂ 17.26 ಸೆಕೆಂಡ್ ಮುಂದೆ ಇಮೇಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಮೇಜ್ನ ಆ್ಯಡ್ ಮಾಡೋಕ್ಕಾಗಿ ಸಿಂಪಲ್ಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಹೋಗ್ಬಿಟ್ಟು ನಿಮ್ಮ ಮೊಬೈಲಲ್ಲಿರೋ ಇಮೇಜ್ ಅಥವಾ ನಾನು ವೆಬ್ಸೈಟಲ್ಲಿ ಇಮೇಜ್ನ ಕೊಟ್ಟಿರ್ತೀನಿ, ಆ ಇಮೇಜ್ನ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಹೋಗ್ಬಿಟ್ಟು ಇದೇ ರೀತಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ, ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಮುಂದೆ ಕೂಡ ಇನ್ನೂ 4-5 ಇಮೇಜ್ಗಳು ಬೇಕಾಗುತ್ತೆ, ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಶೇಕ್ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ಕೆಳಗಡೆ ಒಂದು 3 ಡಾಟ್ ಕಾಣ್ತಾ ಇದೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಎಫೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ನೀವು ಇಮೇಜ್ನ ಆ್ಯಡ್ ಮಾಡಿರ್ತಾರಲ್ಲ, ಇಲ್ಲಿಗೆ ಬಂದುಬಿಟ್ಟು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇಮೇಜ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಮುಂದೆ ಆ್ಯಡ್ ಮಾಡಿರೋ ಇಮೇಜ್ಗೂ ಕೂಡ ಆ್ಯಡ್ ಮಾಡಿ. ಆದರೆ ನಾನು ಇವಾಗ ಸದ್ಯಕ್ಕೆ ಆ್ಯಡ್ ಮಾಡಾದ್ಮೇಲೆ ಸಿಂಪಲಾಗಿ ಮೇಲೆ ಶೇರ್ ಆಪ್ಷನ್ ಇರುತ್ತೆ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರಾಮಾಗಿ ನೀವು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಎಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಕೂಡ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.